ಅವರು ಮಣ್ಣೆ ಮಾಡಕ್ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅನುಮೋದನೆ ತಗೊಳಕ್ಕೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅವ್ರು ಹೇಳಿದ್ರು ನಾವು ಚರ್ಚೆ ಮಾಡಿ ನಮ್ಗೇನೇನು ಅನ್ಯಾಯ ಆಗಿದೆ ಅದನ್ನ ಹೇಳ್ಬೇಕು ಅಂತ. ಗ್ರಾಮ ಪಂಚಾಯಿತಿ ಇದೆ, ಗ್ರಾಮ ಪಂಚಾಯಿತಿಯಲ್ಲಿ ಹೇಳ್ಬೋದು, ಜಿಲ್ಲಾ ಪಂಚಾಯಿತಿ ಇದೆ, ವಿಧಾನಸಭೆ ಇದೆ, ಲೋಕಸಭೆ ಇದೆ. ನೀವು ಲೋಕಸಭೆಯಲ್ಲಿ ಮಾತಾಡ್ಬೋದಾಯ್ತಲ್ಲ. ನಿಮಿಷ ಎಲ್ಲ ಎಂಪಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ? ಕಳೆ ಕಾಯ್ತಿರ್ತಾರೆ ಎಂಪಿಗಳೆಲ್ಲ. ಎಂಪಿಗಳು ಹೋಗಿ ಅಲ್ಲಿ ಮಾತಾಡ್ಬೋದಾಯ್ತಲ್ಲ. ಏನ್ ಕಿರೋದು ಲೋಕಸಭೆ? ಏನ್ ಕಿರೋದಾಗಾರೆ ಲೋಕಸಭೆ ಏನ್ ಕಿರ್ಬೇಕು? ಲೋಕಸಭೆಯಲ್ಲಿ ಚರ್ಚೆ ಮಾಡಬಹುದು, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಬಹುದು. ಅಲ್ಲಿ ಚರ್ಚೆ ಮಾಡಲಿಲ್ಲ, ಅವಕಾಶ ಕೊಟ್ಟಾಗ ಲೋಕಸಭೆ ಒಂದಿನ ನಡ್ಸಕ್ಕೂ ಬಿಡ್ಲಿಲ್ಲ. ಲೋಕಸಭೆಯಲ್ಲಿ ಮಾತಾಡೋಕೆ ಧೈರ್ಯ ಅದು ದಮ್ಮ ಹೇಳ್ತಾರಲ್ಲ, ಲೋಕಸಭೆಯಲ್ಲಿ ಮಾತಾಡೋಕೆ ಧೈರ್ಯ ಇಲ್ಲ, ದಮ್ಮಿಲ್ಲ ಅವರಿಗೆ. ಇಲ್ಲಿ ಬಂದ್ಬಿಟ್ಟು ಎಲ್ಲಿ ಮಾತಾಡಬೇಕು ಅಲ್ಲಿ ಬಾಯಿ ಮುಚ್ಕೊಂಡಿದ್ದಾರೆ, ಬಾಯಿ ಮುಚ್ಕೊಂಡಿದ್ದಾರೆ. ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತಾರೆ. ಆ ಸಂಸದರಿಂದ ರಾಜ್ಯಕ್ಕೆ ಅನ್ಯಾಯ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಕೆಲಸ ಮಾಡ್ತಾ ಇದ್ದಾರೆ ರೈತರು. ಎಂಎಸ್ಪಿ ಕಾನೂನು ಮಾಡಿ ಕಾನೂನು ಮಾಡಿಕೊಡಬೇಕು ಅನ್ನೋದು ನಮ್ಮ ರಾಜ್ಯದ ರೈತರ ಪರವಾಗಿ ಬೇಡಿಕೆ. ಆಯ್ತು, ಪ್ರೊಸೀಜರ್ ಮಾತಾಡ್ತಾರೆ, ಗೋಹತ್ಯೆ ಕಾನೂನು ಅದು ಇದು ಎಲ್ಲ ಮಾಡುವಾಗ ಪ್ರೊಸೀಜರ್ ಇವರು ಪಾಲನೆ ಮಾಡಿದ್ರು. ಆವತ್ತು ಎಲ್ಲ ಬಿಲ್ಲನ್ನೇ ಇವತ್ತು ಬಂದ್ಬಿಟ್ಟು ನಮಗೆ ಪ್ರೊಸೀಜರ್ ಎರಡು ನಿಮಿಷ ಮಾತಾಡ್ತೀನಿ ಕೇಳಿ. ಇವ್ರ ಸರ್ಕಾರ ಕೇಂದ್ರ ಯಾವ್ದಾವ್ದೋ ಕೇಂದ್ರ ಮತ್ತು ರಾಜ್ಯದ ಯಾರಿಗೂ ಗಮನಕ್ಕೆ ತಗೊಂಡ್ ಬಂದು ಇವ್ರದ್ದು ಮೆಜಾರಿಟಿ ಅಂತ ಆವಾಗ ಮಾಡಿದಾಗ ಇವ್ರಿಗೆ ಪ್ರೊಸೀಜರ್ 75 ವರ್ಷ ಆಡಳಿತ ಮಾಡಿದ್ರು. ಕಣ್ಣಿಗೆ ಕಾಣ್ಲಿಲ್ವಾ? ಈ ದೇಶದಲ್ಲಿ 75 ವರ್ಷ ಸ್ವಾತಂತ್ರ್ಯ ಬಂದ ಆದ್ರೂ 55 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದೆ. ನೀವು ಕೇವಲ 20% ಇಟ್ಟಿದ್ರು. ನೀವೇ ದಾರಿ ಸುಮಾರು 30 ವರ್ಷ. ನಿಮಗೊಬ್ಬರಿಗೆ ನೀತಿ ಪಾಠ ಮಾಡೋದು ಬರೋದು, ಪ್ರಜ್ಞೆ ಇಟ್ಕೊಂಡು ನೀತಿ ಪಾಠ ಮಾಡಿ ಬೊಮ್ಮಾಯಿಯವರನ್ನ ಹೇಳ್ತಾರಂತೆ.